ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ ನಿಮ್ಮ ಮಾಡುವ ನಮಸ್ಕಾರ. ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನಿನ್ನೆ ಅದು ಯೂಟ್ಯೂಬ್ ಸೆಟಪ್ ಮಾಡಿದ್ದೀವಿ. ಇವತ್ತು ಅದೇ ರೀತಿಯಾಗಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡಬೇಕು ಕುಂದ್ರಾಕ ಅಂತೇಳಿ ನೀಟಾಗಿ ಒಂದು ಕುರ್ಚಿ ತರಬೇಕು ಅಂತ ಅನ್ಕೊಂಡು ಹೊರಟೀವಿ. ನಿನ್ನೆ ಆಲ್ಮೋಸ್ಟ್ ಕೇಳಿ ಬಂದೀವಿ, ಕೆಲವೊಂದು ಕಡೆ ಸ್ವಲ್ಪ ರೇಟು ಜಂಪ್ ಆಗಿ ಹೇಳಿದ್ರೆ ಅದ್ರೊಳಗೆ ಅದು ಯಾವ ಚೇರ್ ತೊಗೋಬೇಕಪ್ಪ ಅಂತಂದ್ರೆ ಆಫೀಸ್ ಚೇರ್ ತೊಗೋಬೇಕಂತ ಮಾಡಿದ್ವಿ. ಕೂಡಿ ಕುಂತ ಕೇಸ ಸ್ವಲ್ಪ ಅದ ಅಲ್ಲಿ ಹೋಗಿದ ಮೇಲೆ ಎಲ್ಲ ಹೇಳ್ತೀನಿ ನಿಮ್ಗೆ ಏನು ಅಂತ ಹೇಳಿದ್ರೆ ಕುರ್ಚಿ ತೊಗೋಬೇಕು. ಆಮೇಲೆ ಇನ್ನೊಂದು ಮನೆಗೆ ರೂಮಿಗೆ ಸಂತಿ ಮಾಡಬೇಕು. ಹಾಗಾಗಿ ಸಂತಿ ಮತ್ತು ಕುರ್ಚಿ ತೊಗೊಂಡು ಅದ್ರ ಜೊತೆಗೆ ಒಂದು ಟೇಬಲ್ ತೊಗೋಬೇಕು ಅನ್ನೋ ಭಾವನೆ ಐತಿ. ನೋಡೋಣ ರೇಟ್ ಏನಾರ ಜಬರ್ದಸ್ತ್ ಆಗಿ ಕಡಿಮೆ ಒಳಗೆ ಬಂತು ಅಂದ್ರೆ ಎರಡೊಂದು ತೊಗೊಂಬರ್ತೀವಿ, ಇಲ್ಲಾಂದ್ರೆ ಕುರ್ಚಿ ಒಂದು ತೊಗೊಂಡು ಬರೋದು ಅಷ್ಟೇ ಕೆಲಸ. ನೋಡುವ ಹೋಗೋಣ್ರಿ. ಅಲ್ಲಿ ಹೋದ್ಮೇಲೆ ಎಲ್ಲವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಬಾಯ್. ನೋಡ್ರಿ ಹೊಂಟಿವಿ. ಇವತ್ತು ರವಿವಾರ ಸಂತಿ. ರವಿವಾರ ದಿವಸ ನಮ್ಮೂರ ಸಂತಿ, ನನಗೆ ನಿನ್ನ ನೋಡು ಚಿಂತಿ. ಓದ್ತೀವ್ರಿ ಒಳಗೆ ಹೋದಂಗೆ ಗೊತ್ತಾಕತಿ. ಇವಾಗ ಬೀರು ಯಮನೂರಿ ಮುಂದೆ ಹೊಂಟಿರೋದು ನಮ್ಮ ಮಾವ ಮತ್ತು ಹೊಂಟಿವಿ, ತೋರಿಸ್ತೀನಿ ನಿಮಗೆ. ಅಲ್ಲಿ ಟಮಾಟಿ ತೊಗೊಳೋಣ. ಅಲ್ಲಿ ಇದು ಟಮಾಟಿ ನಮ್ಮ ಕುರ್ಚಿ ಹೇಳಿ ಹೋದ ಅಲ್ಲಿ ಮುಂದೆ ಐತಿ. ಬ್ಯಾನರ್ ಹಾಕ್ಯಾರಲ್ಲ ಅಲ್ಲಿ ಮುಂದೆ ಐತಿ. ಇಲ್ಲೇ ಟಮಾಟಿ ಒಳಗಡೆ ತೊಗೊಂಬಿಡೋಣ. ಉಳ್ಳಾಗಡ್ಡಿ ಬೇಡ ಮತ್ತೆ ಎಲ್ಲಿ ತೊಗೊಂಡು ಟಮಾಟಿ ತಗೋರಿ ಬಂದ್ಬಿಟ್ರಿ. ಎಲ್ಲಿ ಅದ ಅಲ್ಲೇ 15 ರೂಪಾಯಿ ಕೆಜಿ ಸಿಗ್ತಾವ, ತಗೊಂಬರ್ದು ಅಲ್ಲೇ. ಟಮಾಟಿ ಉಳ್ಳಾಗಡ್ಡಿ ಆಮೇಲೆ ಚಪಾತಿ ಮಾಡ್ಬೇಕಾಯ್ತು ಹೊತ್ತ. ಚಪಾತಿ ಸಲಾಗಿ ಏನು ಬಟಿಕಾಯಿ ತೊಗೊಳ್ತೀವಿ. ಬಟಿಕಾಯಿ ತೊಗೊಂಡು ಇವತ್ತಿನ ಊಟ ಭೋಜನ ಮಾಡೋದು. ನೀನು ಹಾರ್ಸ್ಬಾ. ಏಯ್ ಟೊಮೆಟೊ ಹಾರ್ಸ್ಬಾ. ಬಿರ್ಸು ಗಟ್ಟಿನೂ ಹಾರ್ಸು ಎಲ್ಲ ಕುಳಿ ಅಂತ 2 ವರ್ಷ ಮಾಡಿ ಬಂದು ಕಂಪ್ನಿ ನೋಡ್ಬೇಕು. ಗಟ್ಟಿನೂ ಹಾರ್ಸ್ರಿ, ಕುಳಿ ಅಂತಾವು. ಅದ್ರಾಗ ಗಟ್ಟಿನೂ ಹಾರ್ಸು. 1 kg ಸಾಕು. 1 kg 2 kg ಕುಳಿ ಅಂತಾವು. ಅದು ಇದು ಸೇಮ್ ಆಗುತ್ತೆ. ಇದು ಕಟ್ಟಾಗಿ ಬರ್ತೈತಿ. ಹಾರ್ಸ್ರಿ ಅದ್ರ ಅದೇನು ಕಟ್ಟಾಗಲ್ಲ. ಅದು ಹಾರ್ಸಿ ಬಡಬಡ ಹಾರ್ಸು. ನೀನು ಗಟ್ಟಿನೋ ನೋಡ್ರಿ. ಇದು ಅಂಗಡಿ ರೆಸ್ಟೋಲೆಕ್ಸ್ ಅಂತ. ತಗೊಂಡು ಹೋಗೋಣ, ಇದ್ರೊಳಗೆ ಹೋಗಿ ನೋಡೋಣಂತ. ಸರ್ ಬನ್ನಿ ನೋಡಿದ್ರೆ. ಹಾಂ ಅಲ್ಲ ನೋಡು, ನಮ್ಮ ನೋಡಿದ್ದಕ್ಕೆ ನಮಸ್ಕಾರ ತರೋ. ಆ ಥರ ಅಲ್ಲ, ಆಫೀಸ್ ಚೇರ್ ಅದು. ಇನ್ನೊಂದು ಯಾವ ಬೇರೆ ಹೇಳಿದ್ರಣ್ಣ ತಗೊಬರ್ತೀನಿ ಅಂತ ಹೇಳಿದ್ರು. ಅವ್ನು ತಗೊಂಬಂದಾರೇನಿಲ್ಲ ಒಂದ್ಸಾರಿ ಕೇಳ್ತಾರೆ. ಅದಣ್ಣ ಇವೇ ನಾವು ತೋರಿಸಿದ್ವಣ್ಣ ನಿನ್ನೆ. ಅವ್ರಿಗೆ ಹೇಳಿದ್ವಿ ಅಣ್ಣದ ಸರ್ಗೆ. ಸರ್ ಏನಂದ್ರು ಬೇರೆ ಇನ್ನೊಂದು ರೀತಿ ಬರ್ತಾವೆ, ನಿಮ್ಮ ಕಡಿಮೆ ಬಜೆಟ್ ಬೇಕಂತಂದ್ರೆ ಅವ್ನು ತರಿಸ್ಕೊಡ್ತೀನಿ ಅಂತ ತಂದಿದ್ರು. ಹಾಂ ಒಂದ್ಸರಿ ಕರಿತೀರಣ್ಣ ಸರ್? ಇಲ್ಲ ಸರ್, ಅವು ತರಿಸ್ತೀನಿ ಅಂತ ಅಂದಿರಿ, ಅವು ತರಿಸಲಿಲ್ಲ. ಕಮ್ಮಿ ತರಿಸಿಲ್ಲ, ಗಾಡಿ ಬರಲಿಲ್ಲ. ಲೋಕಲ್ ಬೇಕಾ? ಅಲ್ಲ ಕೇಳಿದೆ ಅಂದರೆ ನೋಡೋ ಅವು ಹೆಂಗಿರ್ತಾವ ಅಂತ. ಆರಿಸಿಲ್ಲ ಭಾನುವಾರ ಆಗಿಲ್ಲ. ಹೌದಾ? ತರಲಿಲ್ಲ ಅಂತವ, ಅವು ತರಿಸಿಲ್ಲ ಅಂತ. ಅದ್ರಾಗ ನೋಡಿ ರೇಟ್ ಸ್ವಲ್ಪ ಬಗೆಹರಿಸ್ಕೊಟ್ಬಿಟ್ಟು ತರ್ತೀವಿ. ಯಾವುದು? ಹಾಂ ಎಲ್ಲಿದ್ಯಾ? ಇಲ್ಲೇ ಯಾವ ಇಲ್ಲಿ ವಾಲೆಟ್ ಅದ, ಅಲ್ಲೇ ಇದ್ದೀರಾ? ಇದು ಬೇರೆ. ಇದರ ಪ್ರೈಸ್ ಎಷ್ಟು? ಇದು ಎಷ್ಟು ಹೇಳಿದ್ರಲ್ಲ ಸರ್ ರೇಟ್? ಇದು 5,500. ಇದು ಎಷ್ಟು ಸರ್? 3,500 ಇದೇನಾ? 3,500.
ಸ್ವಲ್ಪ ನೋಡಿ ರೇಟ್ ಬಗೆಹರಿಸ್ಕೊಡ್ತೀವಿ ಸರ್. 3 ಸರ್ ಟೇಬಲ್ ಒಂದು ತೋರಿಸ್ತೀರಾ, ಇದು ಕೂತ್ಕೊಳ್ಳೋದು. ಅದೇ ಸರ್, ಅದು ಸೇಮ್ ಸರ್. ಅದು ಕಲರ್ಸ್ ಚೇಂಜ್ ಆಯ್ತು. ಇದು ಸೇಮ್ ಅದು. ಹೌದು, ಅದು ಜಾಸ್ತಿ ದೊಡ್ಡ ಬರುತ್ತೆ. ಯಾವ ಇದಾ? ಇದು 3.5 4.5 ಸರ್. ಆಯ್ತು ಸರ್. 3,800 ಆಯ್ತು ಸರ್. ಎಷ್ಟು ನೀವು ಸದ್ಯಕ್ಕೆ ಬೇಡವಾ ನೋಡೋಣ ಮತ್ತೆ. ಅದು ಚೇರ್ ಸ್ವಲ್ಪ ರೇಟ್ ಬಗೆಹರಿಸಿ ಕೊಟ್ಬಿಡಿ. 3,800 ಬರುತ್ತೆ, 3,000 ಅಂತ ಹೇಳಿ ನೋಡ್ಕೊಳ್ಳಿ ಸರ್. ಇನ್ನೂ ಕಡಿಮೆ ಲೋಕಲ್ ಅಂತ ಇಲ್ಲ, ತೋರಿಸ್ಬೇಕು, ಟೈಮ್ ಇಲ್ಲ. ಇದನ್ನ ನೋಡಿ ಸರ್, ನೋಡ್ಕೊಳ್ಳಿ. ಆಯ್ತು, 100 ರೂಪಾಯಿ ತಗೊಂಡು ಬರೋಣ ನಾವು. ಏನು ಮಾಡೋಕ್ಕಲ್ಲ, ಇಲ್ಲ ನೋಡಪ್ಪ ಏನಂತೀವಿ. ಬೇಕು ಒಂದು 2 ನಿಮಿಷ ವೆಯ್ಟ್ ಮಾಡ್ಬೋದು. ನಾಳೆ ಲೋಡ್ ಬರ್ತದೆ, ತರಿಸ್ಕೊಡ್ತೀನಿ ಕಡಿಮೆ. ಯಾವುದು ಸರ್? ಮತ್ತು ಅದು ಇದು ಇಲ್ಲ ಅಂತ ಇರಲ್ಲ ಸರ್, ವಾರಂಟಿ ಇಲ್ವ? ಆಚೆ ಬಂದ ತಿರುಗಿ ವಾಪಸ್ ತಗೋಲ್ಲ. ಹಾಂ, ಮತ್ತು ಅದು ಯಾರಿಗೆ ಏನು ಮಾಡ್ತಾರೆ? 1,000 ರೂಪಾಯಿ ಸಲುವಾಗಿ ಅದು ನಾವೇ ಮಾಡ್ತೀವಿ. ಕೊಡೋದೈತೆ ನಾವು ಕೊಟ್ಬಿಡ್ತೀವಿ. ನಾನು ರೆಡಿ ಇದು ಎಷ್ಟು? 5,000 ಜಾಸ್ತಿ ಆಯ್ತು. ಇದು ಮೇಲಕ್ಕೆ ಬರಲ್ಲ ಸರ್? ಬರುತ್ತೆ, ಎಷ್ಟೇ ಆಯಿತು ಡೌನ್ ಆಗುತ್ತೆ ಸಾಕಷ್ಟೇ, ಡೌನ್ ಆಗುತ್ತೆ. ಹಾಂ, ಅಷ್ಟೇ ಸಂಟೆ ಹೊಲ್ತವಲ್ಲ ಕಡಿತ ಹಾಂ ಬಿಡು ಸರ್ ತಳಗೆ ಸರ್ಸಿ ಸರ್ ಅದನ್ನು. ಅಷ್ಟೇ ಆಯ್ತು. ಇಟ್ಟು ಯಾವುದು ಇದು ಎಷ್ಟು ಸರ್ ಟೇಬಲ್? 2,000 ಎಲ್ಲ ರೇಟ್ ಹೈ ಕ್ವಾಲಿಟಿ ಅದು. ಸ್ವಲ್ಪ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೈಟ್ ಇದೆ ಸರ್. ಅದು ಡೀಪ್ ಆಯಿತು. ಇಲ್ಲ, ಇದು ಫೋಲ್ಡಿಂಗ್ ಟೇಬಲ್ ಇದೆ ನೋಡಿ. ಇದೆ ಫೋಲ್ಡಿಂಗ್ ಟೇಬಲ್ ಖಾಲಿ ತೋರಿಸಿ ಸರ್. 900 ರೂಪಾಯಿ ಸಿಗುತ್ತೆ ಫೋಲ್ಡಿಂಗ್. ಎಷ್ಟು ಹೈಟ್ ಕೊಡ್ತೇನೆ ನಿಮಗೆ, ತಿಳ್ಕೊಳ್ಳೋದು ಈಸಿ ಅದು. ಹಾಂ, ಅಂಥದ್ದೇ ತೋರಿಸಿ ಸರ್, ನಮ್ಗೆ ಬೇಕಾಗಿರೋಂಥದ್ದು. ಇಲ್ವೇನೋ? ಇಲ್ಲ ಅಯ್ಯೋ, ಅಲ್ಲಿ ನಿಮ್ಗೆ ಸಿಗ್ತದೆ 900 ರೂಪಾಯಿ. ದೊಡ್ಡದು 1,200 ರೂಪಾಯಿ, ದೊಡ್ಡದಿದ್ರೆ ಸಿಗ್ತದೆ. 900 ರೂಪಾಯಿ ಸಿಗುತ್ತೆ. ಹಾಂ, ಇಷ್ಟು ಹೈಟ್ ಬರುತ್ತೆ ಆರಾಮ್ ಬರ್ಕೊಳ್ಳೋಕ್ಕೆ, ತಿಕ್ಕೊಳ್ಳೋಕ್ಕೆ ಹಾಂ. ಈಸಿ ಆಗುತ್ತೆ. ನಮ್ಗೆ ಅಂಥದ್ದೇ ಬೇಕು ಸರ್. ಕೊಡ್ತೀವಿ, ನಾಳೆ ಅಥವಾ ನಾಳೆ ಕೊಡ್ತೀವಿ. ನಾಳೆ ಸಿಗ್ತದೆ? ನಾಳೆ ಅಥವಾ ನಾಳೆ ಭಾನುವಾರ ಲೋಡ್ ಹಾಕೋಕ್ಕಾಗ, ನಾಳೆ ಹಾಕೊಳ್ಳೋ, ನಾಳೆ ಕೊಡ್ತೀವಿ. ಹಾಂ, ಸ್ಟಾಕ್ ನೋಡ್ತಾ ಅದು ಬೇಕಾದ್ರೆ ನಿಮ್ಗೆ ಸಾಕೋದು ಫೋಲ್ಡಿಂಗ್. ಹಾಂ ಎಷ್ಟು ಹೈಟ್ ಬರುತ್ತೆ. ಹಾಂ, ನಮ್ಗೆ ಬೇಕಾದ್ರೆ ಅಷ್ಟೇ ಸರ್. 3 ಅಡಿ ಬರುತ್ತೆ, ಅದೇ ಸೇಮು. ಹಾಂ ಚೀಪ್ ರೇಟು. ಬೇಕಾದ್ರೆ ಫೋಲ್ಡ್ ಮಾಡಿ ತಿಕ್ಕೋಬೋದು. ಹಾಂ, ನಾನು ಅಂಥದ್ದು ಕೇಳಿ. ಹೌದಾ? ಆಯ್ತು ಸರ್, ಇದು ಸ್ವಲ್ಪ ನೋಡಿ ತಗೊಳ್ಳಿ. ಹೇಳ್ದಲ್ಲ ನನಗೆ ಮೇಲೆ ಮತ್ತೆ ಅದೇ ನೆನೆಯಿಂದ ಅದೇ ಹೇಳ್ತಿದ್ದೆ. ಅಲ್ಲಿ ತಗೊಂಡು ಸರ್ 2,800 ಕೊಡ್ತೀನಿ. ಬರೋಣ ಲಾಸ್ಟ್ 2,200 ಕೂಡ ಆಯಿತು. 2,700 ಹತ್ತೋರಿ. ಇಲ್ಲ ನೀವು ಬಿಟ್ಟಂಗ ಏನೈತಿ ಎಲ್ಲಿ ತೋರಿ ಬರ್ತವೆ. ಇಲ್ಲ 2,700 ತೋರಿ. ನಾನು ತರಿಸ್ಕೊಡ್ತೀನಿ. ಒಂದಿನ ರೇಟ್ ಅದು 2 ಬರ್ತದೆ ನಿಮಗೆ. ಅದೊಂದು 2,000 ರೂಪಾಯಿ, ಅದೊಂದು 900 ರೂಪಾಯಿ, 2,900 2 ಬಂದ್ಬಿಡ್ತದೆ ನಿಮಗೆ. ನಿಮಗೆ ತಂಗಿ ಇರುತ್ತೆ ಇದು. ಚೆನ್ನಾಗಿದೆ, ಸ್ವಲ್ಪ ನೋಡಿ ರೇಟ್ ಕೊಟ್ಟರೆ ವ್ಯವಸ್ಥೆ. 2,300 ಕೊಟ್ಬಿಡ್ತೀವಿ. ಆಯ್ತು, ಮತ್ತೇನಿಲ್ಲ. ಆಯ್ತು, ಇಲ್ಲ ಅರೌಂಡ್ ಅಪ್ ಇದು ಒಂದೇ ಇದೆ. ಒಂದೇ ಇರೋದು. ಅಲ್ಲ ಬೇರೆ ರೇಟ್ ಜಾಸ್ತಿ. ನಾ ಹೆಂಗೆ ನೋಡಿ.
ಐದು ಐತಲ್ಲ ಈ ಪ್ಲಾಸ್ಟಿಕ್ ಏನಾರ ಮುರಿದ್ರೆ ಏನಿಲ್ಲ ಏನಿಲ್ಲ ಸುಮ್ಮ ಅದು ಇದು ಐತಲ್ಲ ಅದ್ರ ಒಳಗೆ ಅದ್ರೊಳಗಿಂದ ಆದ್ರೆ ಇನ್ನೂ ಕೊಂದಿದೆ ಇದು ಆಗ ಯೂಸ್ ಅಷ್ಟ ಹೋಯ್ತದಪ್ಪ ಐದು ಬಿಡಿದ್ರಿ ಹಾಂ ಹಂಗೆ ಬ್ಯಾಗ್ ತಿರುಸ್ತಾನೆ ಬ್ಯಾಗ್ ಮಾಡ ಆಗ್ತದೆ ಮೂವಿ ಅಣ್ಣಂದು ನೋಡ್ರಿ ಅಣ್ಣ ಇದನ್ನ ತಗೊಂತಾನಂತೆ ಮುತ್ತ ಅಣ್ಣ ತಗೊಂತೇಣ ಅಣ್ಣ ತೊಗೊಳ ಬೆಡ್ಡಿಂಗ್ ಇದು ಬರ್ತಾನೆ ಮಕ್ಕಳಕ್ಕೆ ನೋಡು ಯೂಸ್ ಆಗುತ್ತೆ ಕರೆಕ್ಟ್ ಒಳಗೊಬ್ಬರು ಸುರ್ಗಕ್ಕಿಲ್ಲ ಅದು ಸರಿ ಏನು ನೋಡ್ರಿ ಇವ್ರು ಇವ್ನು ತಗೊಂತಾನಂತ ನೋಡ್ರಿ ಇಲ್ಲೊಬ್ಬತ್ತು ಬಂದೆ ಒಬ್ಬನು ಕಲೆ ಬರ್ತಾನೆ ಇವನೊಬ್ಬನು ಅಣ್ಣ ನೋಡ್ರಿ ನಮ್ಮ ಕಟ್ಟಪ್ಪಣ್ಣ ಹಂಗೆ ಏನು ಮಾಡೋದ್ರೆ ತೊಗೊಂಡ್ವಿ ಕಟ್ಟಪ್ಪಣ್ಣ ನೋಡಿ ನೀನು ನೆಕ್ಸ್ಟ್ ಈಗ ಅಣ್ಣ ನೋಡ್ರಿ ಚೇರ್ ಹೊತ್ತು ಒಂದು ಕಟ್ಟಪ್ಪಣ್ಣ ಪಾಪ ನಾಚಿ ಪಡಕತ್ತೇನ್ರಿ ಅಪ್ಪ ಹುಡುಗಿಯರು ಬರ್ತಾರೆ ಅನ್ನಕ್ಕ ಅಣ್ಣ ಮುಂದೆ ಹುಡುಗಿಯರು ಇರ್ತಾಳೆ ಹೆಂಗೆ ಮಾಡ್ತಿದ್ದೆ ಅಣ್ಣ ಬಂದ ನೋಡ್ರಿ ಈಗ ತಗೊಂಡು 3,500 ಹಾಂ 3,500 ಅಲ್ಲ 3,000 3,000 ಸರಿ 3,000 ರೀ 3,500 ಇಲ್ಲ 3,000 ಬಟ್ ಅಣ್ಣ ತಗೊಂಡು ಹುಡುಗಿ ಮುಂದೆ ಎಲ್ಲಿ ನಾಚಿಕ್ ಪಡ್ತಾನೆ ನಂಗೆ ಆಗ್ಯದ ಅಂತ ಹುಡುಗಿಯರು ಶಾಂತಮ್ಮ ಪಾಪ ಇಲ್ಲಣ್ಣ ಇಲ್ಲ ಕಾರಣ ಅವ್ರಿಗೆ ಏನಂದ್ರೆ ಬಟ್ ಪಾಪ ಅವ್ನು ಸ್ವಂತ ಇದು ಮಾಡಕತ್ತಿ ಹುಡುಗಿಯರ ಮುಂದೆ ನಾಚಿಗಿಲ್ಲ ಅವ್ನಿಗೆ ಯಾಕಂದ್ರೆ ಪಾಪ ಏನೋ ಒಂದು ಮಾಡ್ಬೇಕಂದ್ರೆ ಐತಲ್ಲ ಆಸೆ ಅವಾಗ ಅಷ್ಟೇ ಏನೋ ಒಂದು ಮಾಡಬೇಕು ಹುಡುಗಿಯರ ಮುಂದೆ ಯಾಕೆ ನಾಚಿಕೆ ಪಡ್ಬೇಕು ಅಂತ ಈಗ ಅಡ್ಜಸ್ಟ್ ಮಾಡಿ ಬಂದ್ರು ನೋಡಿ ಯಾರೋ ಹೊಂಟವ್ರು ಅಂದರೆ ನಾಚಿಕೆ ಪಡ್ತಾನೆ ಅವನು ಮುಂದೆ ನೋಡಿ ಅಂಜಿಕೆ ಬರ್ತಂತ ನಾಚಿಗಿಲ್ಲ ಅಂತ ಹೇಳ್ತಾನೆ ಇವಾಗಾರ ಈಗ ಹೆಣ್ಮಕ್ಳ ಅಂದ್ರೆ ಅವು ಅಷ್ಟು ಮರ್ಯಾದಿನ ಆಯ್ತು ಬಿಡ್ರಿಪ್ಪ ಹೋಗುತ್ತೆ ನಾವು ಓಕೆ ಇಲ್ಲ ನೀ ತಗೊಂಡು ಹೋಗ್ಬಿಡು ನಾವು ಆಮೇಲೆ ಸಂತಿಪತಿ ನಾವು ಹಿಡ್ಕೊನಲ್ರಿ ನಾನು ತಗೊಂಡು ಹೋಗು ಎಲ್ಲಿ ಹಚ್ರಿ ನೀ ಇಲ್ಲೇ ಸಲ ನೀ ಎಲ್ಲೇ ತೊಗೊಂಡು ನಾವು ಹೋಗಲ್ರಿ ಮುಟ್ಟಾಗಿಲ್ರಿ ಇಲ್ಲೇ ಇಲ್ಲ ಇಲ್ರಿ ಅದು ದಾಟಿಂದ ಬೇಕು ಬಸ್ ಸ್ಟಾಪ್ ದಾಟಿ ಕೊಡ್ಬೇಕು ನಮ್ಮ ತಗೊಂಡ್ಬೇಕ್ರಿ ಈಗ ತಗೊಂಡೋಗಿಲ್ಲ ಆಯ್ತಪ್ಪ ಬಂದು ಮಾಡಿ ತಾನು ನೋಡ್ರಿ ನನಗೆ ಆಗ ಹೆಂಗೆ ಮಾಡ್ತಿದ್ನೋ ನಮ್ಮ ಮಾವ ಚೇರು ತೊಗೊಂಡಾನೀಗ ಒಟ್ಟೆ ಬಿರು ಹುಚ್ಚುಚ್ಚ ಮಾಡ್ತಿದ್ದ ಇಷ್ಟ ನೋಡ್ರಿ ಜೀವನ ಇಷ್ಟ ಅದ್ರ ಲಾಗ್ ಮಾಡೋದು ಅಣ್ಣ ನಮಸ್ಕಾರ ಕಣ ಕಡೆ ನನಗೂ ವರ್ಷಿದ್ವಿ ಮತ್ತೆ ಬಾರಿಲ್ಲ ನಮಗೂ ಒಂದು ಕಾಲ ಬರ್ತ ಬಾ ನಮಗೂ ಬರ್ತ ಅಣ್ಣ ಮನೆಗೆ ಬಂತು ಕುರ್ಚಿ ಅಣ್ಣ ನಮಸ್ಕಾರ